ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ರೀ. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಮಿಕ್ಸಿ ಜಾರ್ಗೆ 4 ಮೆಣಸಿನ್ಕಾಯಿ, 5 ಬೆಳ್ಳುಳ್ಳಿ ಹೆಸರನ್ನು ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಬೆಳ್ಳುಳ್ಳಿ ನೀವು ಸ್ಕಿಪ್ನು ಮಾಡ್ಬೋದು. 1 ಸ್ಪೂನಾಗಷ್ಟೇ ಜೀರಿಗೆ, ಒಂದು ಅರ್ಧ ಸ್ಪೂನಾಗಷ್ಟು ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ಟೇಸ್ಟು ಫ್ಲೇವರ್ನು ಚೆನ್ನಾಗಿ ಬರ್ತದೆ ಮತ್ತು ಓಂ ಕಾಳು ಡೈಜೆಷನ್ಗೂ ತುಂಬಾ ಒಳ್ಳೇದು ರೀ. ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕ್ರಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಅದನ್ನೂ ಹಾಕ್ರಿ. ಈಗ ಇದನ್ನು ನೀರು ಹಾಕ್ತೀನಿ, ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ನೀರು ಹಾಕ್ತೇನೆ, ಗ್ರೈಂಡ್ ಮಾಡೀನಿ ರೀ. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಇನ್ನೊಂದು ಪಾತ್ರೆಗೆ ನಾನು 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಜೋಳದ ಹಿಟ್ಟಿನ ಕ್ವಾಂಟಿಟಿನೇ ಜಾಸ್ತಿ ಇರ್ತದೆ ರೀ. ಒಂದು ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು. ಇದೊಂದು 4ರಿಂದ 5 ಸ್ಪೂನಾಗಷ್ಟು ಅದ್ರಿ. ಇದು ಒಂದು 4 ಸ್ಪೂನಾಗಷ್ಟೇ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಇದರಿಂದ ಏನಾಗ್ತದೆ, ಸಾಫ್ಟ್ ಆಗ್ತಾವ್ರಿ ಇವು. ಇಲ್ಲಿ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನಾಗಷ್ಟು ಸಿರಿಧಾನ್ಯಗಳೆಲ್ಲ ಸೇರಿಸಿ ಬೀಸ್ಕೊಂಡ್ಬಂದಿರುವ ಹಿಟ್ಟದ್ರಿ. ಇದು ಹೆಲ್ದಿ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ರಿ, ಇಲ್ಲರ ಸ್ಕಿಪ್ ಮಾಡಿರಿ. ಇಲ್ಲಾಂದರೆ ಈ ರೆಸಿಪಿಯನ್ನು ನೀವು ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಅಷ್ಟರಲ್ಲೇ ಮಾಡ್ಕೋಬೋದು ರೀ. ಇದನ್ನು 1 ಸ್ಪೂನಾಗಷ್ಟೇ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ನಾನಿಲ್ಲಿ ಅದೇ ಸ್ಪೂನ್ಲೆ 1 ಸ್ಪೂನಾಗಷ್ಟು ಸ್ವಲ್ಪ ಕ್ರಿಸ್ಪಿನೂ ಇರಲಿ ಟೇಸ್ಟ್ ಅಂತ ಹೇಳಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಮಗೆ ಸಾಫ್ಟಾಗಿಯೇ ಇರಲಿ ಅಂದ್ರೆ ನೀವು ಇದನ್ನು ಅಕ್ಕಿ ಹಿಟ್ಟನ್ನು ಹಾಕಬೇಡ್ರಿ. ನೋಡಿ, ನಾನಿಲ್ಲಿ 1 ಬಟ್ಲಾಗಷ್ಟು ಸ್ಪ್ರಿಂಗ್ ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಎಳೆ ಸ್ಪ್ರಿಂಗ್ ಆನಿಯನ್ ಇದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ನಮ್ಮ ಕಡೆ ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂದರೆ ನೀವು ನಾರ್ಮಲ್ ಈರುಳ್ಳಿಯನ್ನೇ ಅತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ. ನೋಡಿ, ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನಾಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಒಂದು ಸ್ವಲ್ಪನೇ ಹುರಿದಿರುವ ಮೆಂತ್ಯ ಪೌಡ್ರನ್ನು ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ಗಿಂತನೂ ಕಡಿಮೆ. 2 ಸ್ಪೂನಾಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನಿದ್ರೆ ಅದನ್ನೂ ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು, ನಡೀತದೆ. ಈಗ ಖಾರನೇನು ಮಾಡ್ಕೊಂಡಿದ್ದಲ್ರಿ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಆ ಮಸಾಲೆ ಎಲ್ಲ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತ, ತುಂಬ ಗಟ್ಟಿ ಕಲಿಸ್ಬಾರ್ದು ರೀ. ಅದು ಜೋಳದ ಹಿಟ್ಟನ್ನೇ ಜಾಸ್ತಿ ಇರ್ತದಲ್ಲ, ಮತ್ತು ಅದು ಏನಾಗ್ತದೆ, ಗಟ್ಟಿ ಬರ್ತೈತೆ. ನೀವು ಹಿಟ್ಟು ಎಷ್ಟು ಸಾಫ್ಟ್ ಕಲಿಸ್ತೀರಲ್ಲ ಅವು ಏನಾಗ್ತವೆ, ಥಾಲಿಪೀಠ ಸಾಫ್ಟಾಗಿಯೇ ಆಗ್ತವೆ ರೀ. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಮೆತ್ತಗೆ. ಮತ್ತು ನಾನೇನಿಲ್ಲಿ ಬಿಸಿನೀರು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ಜಿಗಿ ಹಾಕಿ ನಾದ್ಕೊಂಡಿಲ್ಲ. ನಾನು ನಾರ್ಮಲ್ ವಾಟ್ರದಿಂದನೇ ಈ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ನೋಡಿ, ಇದನ್ನು ಹಾಗೇನೂ ಮಾಡ್ಕೋಬೋದು. ಒಂದು 5 ನಿಮಿಷ ಹಿಟ್ಟು ನೆನಿಲ್ರಿ. 5 ನಿಮಿಷ ನೆನೆದ್ರೆ ಚೆನ್ನಾಗಾಗ್ತವೆ. ಇಲ್ಲ ಗಡಿಬಿಡಿ ಅದ, ನಮ್ಗೆ ಟೈಮ್ ಇಲ್ಲ ಅಂದ್ರೆ ನೀವು ಹಾಗೇನೂ ಮಾಡ್ಕೋಬೋದು, ನಡೀತದೆ. ನೋಡಿರಿ, 5 ನಿಮಿಷ ಆದಮೇಲೆ ಇನ್ನಷ್ಟು ಸಾಫ್ಟ್ ಆಗಿದೆ. ನಾನೀಗ ತಟ್ಬಿಟ್ಟು ತೋರಿಸ್ತೇನೆ. ನಾನು ನೋಡಿ, ಹಿಟ್ಟಿನಿಂದ ನಾನಿಲ್ಲಿ ಚಪಾತಿ ಮಾಡಿ ತೊಗೊಂಡಿನಿ. ಮತ್ತು ಇದನ್ನು ಹೋಳಿಗೆ ಶೀಟನ್ನು ತೊಗೊಂಡಿನಿ. ಈ ಶೀಟ್ ಅಂದರೆ ಏನಾಗ್ತದೆ, ಎಣ್ಣೆನೂ ಕಡಿಮೆ ಹತ್ತದ ರೀ. ಮತ್ತು ಒಮ್ಮೆ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಸಾಕು. ಮತ್ತು ಇದಕ್ಕೆ ಎಷ್ಟು ಬೇಕಾದಷ್ಟು ತೆಳುವಾಗಿನೂ ಲಟ್ಸ್ಕೋಬೋದು ಈ ಶೀಟ್ದಿಂದ. ಇದೇನಾಗ್ತದೆ ಅಂದ್ರೆ ನೀವು ಸೂಪರ್ ಬಜಾರ್ನಲ್ಲಿ ತೊಗೋಬೋದು ಅಥವಾ ಆನ್ಲೈನನ್ನು ಪರ್ಚೇಸ್ ಮಾಡ್ಕೋಬೋದು ರೀ, ಹೋಳಿಗೆ ಶೀಟ್ ಅಂತ ಹೇಳಿ. ಇಲ್ಲ ಅಂದ್ರೆ ನಮ್ಮ ಕಡೆ ಇದು ಏನೂ ಇಲ್ಲ ಅಂದ್ರೆ ನೀವು ಕಾಟನ್ ಬಟ್ಟೆ ತೊಗೋರಿ. ಕಾಟನ್ ಬಟ್ಟೆಯನ್ನು ನೀರಿನಲ್ಲಿ ಹಾಕಿಬಿಟ್ಟು ಹಿಂಡಿ ಆ ಬಟ್ಟೆ ಮೇಲೂ ನೀವು ಇದನ್ನು ತಟ್ಬಿಟ್ಟು ಬಟ್ಟೆ ಧರಿಸ್ಲೇ ತೆವಿ ಮೇಲೆ ಹಾಕ್ಬೋದು ರೀ, ನಡೀತದೆ. ಆ ರೀತಿನೂ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡಿ ಕೈಗೆ ನೀರು ಹಚ್ಕೊಂಡು ಅದನ್ನು ತಟ್ಬೋದು ರೀ. ನೋಡಿ, ಎಷ್ಟು ಬೇಕಾದಷ್ಟು ತೆಳುವಾಗಿ ಚೆನ್ನಾಗಿ ತಟ್ಬೋದು ರೀ ಇದ್ರ ಮೇಲೆ. ನೋಡಿ, ಎಲ್ಲ ಥರ ಹಿಟ್ಟು ಇರೋದ್ರಿಂದ ಟೇಸ್ಟಿನೂ ಅದ, ಹೆಲ್ದಿನೂ ಅದ ರೀ ಇದು. ಮತ್ತು ಕಡಿಮೆ ಎಣ್ಣೆ ಬಳಸಿ ಮಾಡುವಂಥದ್ದು ರೀ ಇದು. ನೀವು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪನ್ನಾದರೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಇಲ್ಲಾಂದರೆ ಸೌತೆಕಾಯಿನೂ ತುರಿದ್ಬಿಟ್ಟು ಹಾಕ್ಬೋದು. ನೋಡಿ, ತೆಳುವಾಗಿಯೇ ತಟ್ಬಿಟ್ಟು ತೊಗೊಂಡಿದ್ದೀನಿ. ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ. ನೋಡಿ, ಇದಕ್ಕೊಂದು ಸ್ವಲ್ಪ ಈ ರೀತಿ ಹೋಲ್ ಮಾಡ್ಕೊತೀನಿ ರೀ. ಅಂದರೆ ಅಲ್ಲಿ ಎಣ್ಣೆ ಹಾಕಿ ಬೇಯಿಸ್ಬಿಡೋಕೆ ಚೆನ್ನಾಗಾಗ್ತದೆ ರೀ. ನೋಡಿರಿ, ಈ ಥಾಲಿಪೀಠ ಅಂದರೆ ಇದೇ ರೀತಿಯೇ ಇರ್ತದೆ. ನೋಡಿ, ಈ ರೀತಿ ಶೀಟ್ ಧರಿಸ್ಲೇ ಹಾಕಿಬಿಡಿದ್ರೆ ಅದು ಸ್ವಲ್ಪ ಬೇಯ್ದ ಮೇಲೆ ತಾನೇ ಶೀಟನ್ನು ತಾನಾಗಿ ಬಿಟ್ಬಿಡ್ತದೆ ರೀ. ನೋಡಿ, ಈಗ ಅಲ್ಲಿ ಎಣ್ಣೆ ನೋಡಿರಿ, ಎಣ್ಣೆ ಹಾಕ್ಬಿಟ್ಟು ಬೇಯಿಸೋಣ್ರಿ. ನೋಡಿ, ಒಂದು ಸೈಡ್ ಬೇಯ್ದದ. ಸ್ವಲ್ಪ ಅಕ್ಕಿ ಹಿಟ್ಟಿನಿಂದ ಕ್ರಿಸ್ಪಿನೂ ಅನ್ನಿಸ್ತಾವ್ರಿ. ಇಲ್ಲ ನಮ್ಗೆ ಕ್ರಿಸ್ಪಿನೇ ಬೇಡ, ಸಾಫ್ಟಾಗಿಯೇ ಇರಲಿ ಅಂದ್ರೆ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಬೇಕು ಹೋಗ್ಬೇಡ್ರಿ. ಬರೀ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು ಅಷ್ಟರಲ್ಲೇನೂ ಮಾಡ್ಕೊಬೋದು ರೀ. ನೋಡಿ, ಈಗ ಪ್ಲೇಟನ್ನು
ತಾಟನ್ನು ರೆಡಿ ಮಾಡ್ತೀನಿ ರೀ ನಾನು. ನೋಡಿ ಇವು ಎರಡು ಥಾಲಿಪಟ್ಟಿ ಅಥವಾ ದಪಾಟಿಯನ್ನು ನೀವು ತಿಂದುಬಿಟ್ರೆ ಇಡೀ ದಿನ ಹಸಿವಾಗಲ್ಲ ರೀ. ಅಷ್ಟು ಟೇಸ್ಟಿನೂ ಇರ್ತದೆ, ಹೆಲ್ದಿನೂ ಇರ್ತದೆ, ಹೊಟ್ಟೆ ಫುಲ್ ಇರ್ತದೆ ರೀ ಇದು ಇಡೀ ದಿನಾನು. ನೋಡಿ 2 ಥಾಲಿಪಟ್ಟಿ ತೊಗೊಂಡಿನಿ. ಇದ್ರ ಜೊತೆ ಮೊಸರಂತೂ ಬೆಸ್ಟ್ ಕಾಂಬಿನೇಷನ್ ರೀ. ನಾನು ಇವತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿಯನ್ನು ಕೊಟ್ಟಿದ್ದೆ, ಅದನ್ನು ತೊಗೋತಾ ಇದ್ದೀನಿ ರೀ. ಇಲ್ಲ ಹಸಿಮೆಣ್ಸಿನ್ಕಾಯಿ ಚಟ್ನಿ ಬೇಡ ಅಂದ್ರೆ ನೀವು ಶೇಂಗಾ ಚಟ್ನಿನೂ ಜೊತೆನೂ ತಿನ್ಬೋದು. ಮತ್ತು ಇವತ್ತು ನಾನಿಲ್ಲಿ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ರೀ. ನೋಡಿ ಒಂದು ಸ್ವಲ್ಪ ಸೌತೆಕಾಯಿ, ಗಜರೆಕಾಯಿ ಹಾಕ್ತಾಯಿದ್ದೀನಿ. ಮತ್ತು ನೋಡಿ ನಾನಿಲ್ಲಿ ಶಾವಿ ಪಲ್ಯ ವಡೆಯನ್ನು ಮಾಡಿದ್ದೆ ರೀ. ಇದನ್ನು ಫಸ್ಟ್ ಸ್ಟೀಮ್ ಮೇಲೆ ಮಾಡ್ಕೊಂಬಿಟ್ಟು, ಮಕ್ಕಳು ಸ್ಟೀಮ್ ಮೇಲಿಂದ ಬೇಡ ತಿನ್ನಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಅವ್ರನ್ನ ಕರೆದ್ಬಿಟ್ಟು ಮಾಡಿದ್ದೀನಿ. ಇವು ಸ್ಟೀಮ್ ಮೇಲೆ ಮಾಡಿದ್ದು ಈ ರೀತಿ ಇರ್ತಾವೆ ನೋಡಿರಿ. ಇದಕ್ಕೆ ಮತ್ತು ನಾನು ಎಳ್ಳು, ಸಾಸಿವೆ, ಜೀರಿಗೆ, ಹಿಂಗನ್ನು ಹಾಕಿ ಒಗ್ಗರಣೆ ಹಾಕಿದ್ದೆ ರೀ. ಒಂದು ಸ್ವಲ್ಪ ಕರೆದ್ಬಿಟ್ಟು ಮಾಡೋದು. ಆ ಶಾವಿ ಪಲ್ಯ ವಡೆನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಮತ್ತು ಶಾವಿ ಪಲ್ಯ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ರೀ. ನೋಡಿ ಟೇಸ್ಟಿಯಾಗಿರುವಂಥ ನಂದು ಇವತ್ತು ಗ್ರೀನ್ ಕಲರ್ ಥಾಲಿನೇ ರೆಡಿ ಆಗಿದೆ ರೀ. ಎಲ್ಲನೂ ಗ್ರೀನ್ ಅದ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಬರೀ ನೀವು ಥಾಲಿಪಟ್ಟಿ ಮೊಸರು ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ಇವತ್ತು ನಾನು ಮಾಡಿದ್ದೆ ಅಂತ ಹೇಳಿ ಈ ರೀತಿ ಥಾಲಿಯನ್ನು ರೆಡಿ ಮಾಡಿ ತೋರಿಸಿದ್ದೀನಿ. ನೀವು ಮಧ್ಯಾಹ್ನ ಊಟಕ್ಕೋ, ರಾತ್ರಿ ಊಟಕ್ಕೋ ಅಥವಾ ಬರೀ ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡ್ರೂ ನಡೀತದೆ ರೀ. ಈ ಥಾಲಿಪಟ್ಟಿ ಅಥವಾ ದಪಾಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದದ ಅಂತ ಹೇಳಿ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ.